ರಾಜಶ್ರೀಯ ಕ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ. ನಾನು ರೇಷ್ಮಾ ಹೊರನ್ನವರ್. ಬ್ರಹ್ಮಾವರದಲ್ಲಿ ದಾರುಣ ಘಟನೆ. ನೇಣು ಬಿಗಿದು ಮಗು, ತಾಯಿ ಆತ್ಮಹತ್ಯೆ. ಸುಷ್ಮಿತಾ ಹಾಗೂ ಮಗಳು ಶ್ರೇಷ್ಠ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ಪತಿ ಬೆಂಗಳೂರಿನಲ್ಲಿದ್ದಾಗ ಘಟನೆ. ತಾಯಿ ಮಗಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಶಂಕೆ. ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಕೆ. ಧರ್ಮಸ್ಥಳ ಕೇಸ್, ಬಿಜೆಪಿಗೆ ಪ್ರಿಯಾಂಕಾ ಖರ್ಗೆ ಕಿಡಿ. ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿ ವಿರುದ್ಧ ಪ್ರಿಯಾಂಕಾ ಖರ್ಗೆ ತೀವ್ರ ಟೀಕೆ ಮಾಡಿದ್ದಾರೆ. ಆರ್ಎಸ್ಎಸ್ ಕಾಳಗ, ಬಿಜೆಪಿ ಎರಡು ತಲೆಯ ಹಾವು ಎಂದು ವ್ಯಂಗ್ಯವಾಡಿದ್ದಾರೆ. ಇದೇ ವೇಳೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೌಜನ್ಯಾಳ ಕುಟುಂಬವನ್ನ ಭೇಟಿ ಮಾಡಿ 12 ವರ್ಷ ಕಳೆದರೂ ಅಪರಾಧಿಗಳು ಪತ್ತೆಯಾಗಿಲ್ಲ ಎಂದು ಖಂಡಿಸಿದ್ದಾರೆ. ಬಿಆರ್ಎಸ್ನಿಂದ ಕೆ ಕವಿತಾ ಉಚ್ಚಾಟನೆ. ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಎಂಎಲ್ಸಿ ಕೆ ಕವಿತಾ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಬಿಆರ್ಎಸ್ನಿಂದ ಹೊರಹಾಕಲಾಗಿದೆ. ತಮ್ಮ ಬಂಧು ನಾಯಕನ ಮೇಲೆ ಟೀಕೆ ಮಾಡಿ ರೇವಂತ್ ರೆಡ್ಡಿ ಜೊತೆ ಒಪ್ಪಂದ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಮಿಷನ್ ಆರೋಪ, ಭೋವಿ ನಿಗಮ ಅಧ್ಯಕ್ಷರಿಗೆ ರಾಜೀನಾಮೆ. ಭೂ ಒಡೆತನ ಯೋಜನೆ ಫಲಾನುಭವಿಗಳಿಂದ 40% ಕಮಿಷನ್ ವಸೂಲಿ ಮಾಡಿದ ಆರೋಪ ಎದುರಿಸುತ್ತಿರುವ ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. 15 ಕೋಟಿ ವೆಚ್ಚದ ಯೋಜನೆಯಲ್ಲಿ ಹಣದ ಅಕ್ರಮ ವಹಿವಾಟು ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರೇಕ್ಷಕರ ಕೊರತೆಗೆ ಬೇಸತ್ತು ಚಪ್ಪಲಿಯಿಂದ ಹೊಡೆದುಕೊಂಡ ನಿರ್ದೇಶಕ. ತೆಲುಗು ಬಾರ್ಬರಿಕ ಚಿತ್ರದ ನಿರ್ದೇಶಕ ಮೋಹನ್ ಶ್ರೀವತ್ಸ ಸಿನಿಮಾ ನೋಡಲು ಜನರು ಥಿಯೇಟರ್ಗೆ ಬರದೆ ನಿರಾಶರಾಗಿದ್ದಾರೆ. ವಸಿಷ್ಠ ಸಿಂಹ ಸತ್ಯರಾಜ್ ನಟನೆಯ ಈ ಚಿತ್ರ ಆಗಸ್ಟ್ 29ರಂದು ಬಿಡುಗಡೆಯಾದರೂ ಪ್ರೇಕ್ಷಕರ ಕೊರತೆಯಿಂದ ಫ್ಲಾಪ್ ಆಗಿದೆ. ಕೇವಲ 10 ಜನ ಮಾತ್ರ ಚಿತ್ರಮಂದಿರದಲ್ಲಿ ಕಂಡು ಬಂದಿದ್ದು ಬೇಸರಗೊಂಡ ನಿರ್ದೇಶಕರು ವಿಡಿಯೋ ಮೂಲಕ ನೋವು ವ್ಯಕ್ತಪಡಿಸಿ ಕೊನೆಗೆ ತಾವು ಹೇಳಿದಂತೆ ಚಪ್ಪಲಿಯಿಂದ ತಮಗೆ ಹೊಡೆದುಕೊಂಡಿರುವ ಘಟನೆ ವೈರಲ್ ಆಗಿದೆ.